ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಂಗಳೂರಿನಲ್ಲಿ ಸಚಿವರಂತಹ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕರ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಜಮೀರ್ ಅಹಮದ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತೀನಿ. ಸರ್, ನಿಮ್ಮ ಆಪ್ತ ಸಹಾಯಕರಾದಂತಹ ಸರ್ಫರೋಜ್ ಖಾನ್ ಅವ್ರ ಮನೆ ಮೇಲೆ ದಾಳಿ ಆಗಿದೆ ಸರ್, ಲೋಕಾಯುಕ್ತ ದಾಳಿ. ಮೊದಲಿಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ನನಗೆ ಗೊತ್ತಿಲ್ಲ. ಈಗ ತಾನೇ ನನಗೆ ಗೊತ್ತಾಯಿತು. ಅರ್ಧ ಗಂಟೆ ಮುಂಚೆ ಅವ್ರೇನೋ ಆಫೀಸ್ ಬಂದಿರಲಿಲ್ಲ, ಅವ್ರ ಮೊಬೈಲ್ ಸ್ವಿಚ್ ಆಫ್ ಇತ್ತಂತೆ. ಆಮೇಲೆ ಗೊತ್ತಾಯಿತು ಈ ಥರ ಈ ಲೋಕಾಯುಕ್ತ ರೇಡ್ ಮಾಡಿದಾರಂತ. ರೇಡ್ ಮಾಡಿದೆ ಅಂತ ರೇಡ್ ಮಾಡ್ತಾ ಇದ್ದಾರೆ. ನೋಡುವ, ತನಿಖೆ ಆಗ್ತದೆ, ಏನೇನಾಗ್ತದೆ ಗೊತ್ತಿಲ್ಲ ನನಗೆ. ಸರ್, ಈಗ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ 10 ಕಡೆ ದಾಳಿ ಆಗಿದೆ ಅಂತ ಹೇಳಿ ಸರ್. ಇಲ್ಲ, ಅವ್ರು ಏನಾಗಿದೆ, ಅವರು ಇವತ್ತಿಂದ ಇಲ್ಲ, ಅವತ್ತು ಅವ್ರ ತಂದೆ ಕಾಲದಿಂದನೇ ಶ್ರೀಮಂತರು. ಅವರು ಏನೋ ಅಧಿಕಾರಲ್ಲಿದ್ದು ದುಡ್ಡು ಮಾಡಿರೋರಿಲ್ಲ. ಅವ್ರ ತಂದೆ ಕಾಲದಿಂದನೇ ಅವ್ರಿಗೆ ಭಾಳಷ್ಟು ಆಸ್ತಿಗಳು ಬಂದಿದೆ. ಈಗ ತಾರ್ಕಾದಲ್ಲಿ ಅವ್ರ ತಂದೆಯವರು ಕೊಟ್ಟಿರೋದು, ಇನ್ನೊಂದು 4-5 ಕಡೆ ನನಗೆ ಗೊತ್ತಿದ್ದಂಗೆ. ಈಗ ಬೆಂಗಳೂರಲ್ಲಿ ಮನೆ ಇರೋದು, ವಾಸ ಮಾಡ್ತಾರೋ ದೊಡ್ಡ ಮನೆ, ಅದು ಅವ್ರ ತಂದೆನೇ ಕೊಟ್ಟಿರೋದು. ಅವ್ರ ತಂದೆ ಕಾಲದಿಂದ ಅವ್ರು ಶ್ರೀಮಂತರು. ಅವ್ರ ಬರೀ ಸೇವೆ ಮಾಡಬೇಕಂತ ಸರ್ಕಾರಿ ನೌಕರಿ ಮಾಡ್ತಾಯಿದ್ರು. ಅವರು ಅವತ್ತಿಂದ ಅವ್ರು ಶ್ರೀಮಂತಿದ್ದಾರೆ. ಅವರು ಅವ್ರ ತಮ್ಮ ಅವರೆಲ್ಲ ತುಂಬ ಶ್ರೀಮಂತರು. ಅವರು ಬಟ್ ತಾರಕ ಜಮೀನಿಗೆ ಸಂಬಂಧಪಟ್ಟಂತೆ ಅಂದ್ರೆ ರೆಸಾರ್ಟ್ಗೆ ಸಂಬಂಧಪಟ್ಟಂಗೆ ಕೂಡ ದಾಳಿ ಆಗಿದೆ ಅಂತ. ರೆಸಾರ್ಟ್ ಇಲ್ರಿ, ಅದು ಸ್ವಂತ ಫಾರ್ಮ್ ಹೌಸ್ ಅಂತಾರೆ ಅದಕ್ಕೆ. ರೆಸಾರ್ಟ್ ಇಲ್ಲ, ರೆಸಾರ್ಟ್ ನೀವುಗಳು ಹೇಳ್ಕೊಂತಿರೋದು. ಅವ್ರ ಫಾರ್ಮ್ ಹೌಸ್ ಅದು. ಆ ಫಾರ್ಮ್ ಹೌಸ್ ಅದು ಏನಾಗಿದೆ ಗೊತ್ತಿಲ್ಲ, ನೋಡುವ ಅದೇನಾಗ್ತದೆ ಅಂದ್ರೆ ತನಿಖೆ ಎದುರಿಸಿದ್ದಾರೆ, ತನಿಖೆಗೆ ಸಿದ್ಧಾಂತ ಅಂದ್ರೆ ಅದರಲ್ಲಿ ಒಂದಷ್ಟು ನಿಮ್ಮ ಆಸ್ತಿ ರೇ. ಅವ್ರು ಹೇಳ್ತಾ ಇಲ್ವಾ, ಅವ್ರಿಗೆ ಆಸ್ತಿ ಅವ್ರ ತಂದೆ ಕಾಲದಿಂದ ಆಸ್ತಿ ಇರೋದು. ತಂದೆ ಕಾಲಿಂದ ಶ್ರೀಮಂತರು. ಅವ್ರ ತಂದೆನೇ ಅವ್ರಿಗೆ ಸಿಕ್ಕಾಪಟ್ಟಿ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಅವ್ರು ಇಬ್ಬರೇ ಅಣ್ಣ ತಂದಿರೋರು. ಇದ್ರ ಜೊತೆಗೆ ಸರ್, ನಿಮ್ಮ ಒಂದಷ್ಟು ಆಸ್ತಿಗಳು ಇದೆ, ಆ ಕಾರಣಕ್ಕಾಗಿ ದಾಳಿ ಆಗ್ತಿದೆ ಅಂತ. ನಮ್ದು ಯಾವ್ದಿಲ್ಲ ಆ ಥರ. ಸರ್, ಈಗ ರಾಜ್ಯದಲ್ಲಿ ಸರ್ ಅಧಿಕಾರದ ಕ್ರಾಂತಿ ನಡೀತಿದೆ ಸರ್. ಒಂದೆಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ, ಮತ್ತೊಂದೆ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತೇಳಿ ನಿಮ್ಮ ಒಲವು ಏನು ಸರ್? ನಾನು ಅವತ್ತಿಂದ ಒಂದೇ ಹೇಳ್ತಾ ಇರೋದು, 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಂಡಿದ್ದಾರೆ. ನಾನು ಅವರು 28 ಆದಮೇಲೆ ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಯಾವಾಗ 28 ಅದು ಮಧ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಂದ್ರೆ ನಮ್ಮ ಈ ಕೈಲಿ ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡಿಂದನೇ ಮಾತ್ರ ಸಾಧ್ಯ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಸಾಧ್ಯ. ಬಟ್ ಅವರು ಕೂಡ ಕೈ ಚೆಲ್ಲಿದ್ದಾರೆ ಸರ್. ಈಗ ನೀವೇ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ಅಂತಿದ್ದಾರೆ. ಬಟ್ ಇಲ್ಲಿ 2.5 ವರ್ಷನ ಗೊಂದಲಗಳು ಕಾಂಗ್ರೆಸ್ ಶಾಸಕರಿಂದಲೇ ಬರ್ತಿರೋದು ಸರ್. ಯಾಕಂದ್ರೆ ನಿಮ್ಮ ಒಂದಷ್ಟು ಶಾಸಕರುಗಳೇ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಆಗಲಿ ಅಂತಾರೆ, ಮತ್ತೊಂದೆಡೆ ಸಿದ್ದರಾಮಯ್ಯನವರು ಮುಂದುವರಿಲಿ ಅಂತ ಅಂತಾರೆ ಸರ್. ಈಗ ನಮ್ಮ ಪಕ್ಷ, ನಾನು ಹೇಳ್ತಲ್ವ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಆ ಥರ ಒಪ್ಪಂದ ಆದಂಗಿಲ್ಲ. ಆ ಥರ ಒಪ್ಪಂದ ಆಗಿದ್ರೆ ಸಿದ್ದರಾಮಯ್ಯ ಎಲ್ಲರಿಗೂ, ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ, ಸಿದ್ದರಾಮಯ್ಯ ಅವ್ರು ಮಾತು ಕೊಟ್ಟರೆ ಮಾತು ತಕ್ಕಂಗೆ ನಡ್ಕೊತಾರಂತ. ಆ ಥರ ಒಪ್ಪಂದ ಆಗಿಲ್ಲ ಅಂತಾರೆ. ಅದೇನಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಇದಕ್ಕೆ ತೀರ್ಮಾನ ಮಾಡಬೇಕಾಗಿರೋ, ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡಬೇಕಾದ ತೀರ್ಮಾನ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಮಾಡಬೇಕಾಗಿರೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಬೇಕಾಗಿರೋದು, ಸೋನಿಯಾ ಗಾಂಧಿ. ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ನಿಮ್ದು ಶಾಸಕರು ಇಕ್ಬಾಲ್ ಅನ್ಸರಿ ಆದಿಯಾಗಿ ಹಲವರು ಹೇಳ್ತಾರೆ ಸರ್ ಡಿ.ಕೆ. ಶಿವಕುಮಾರ್ ಆಗಲಿ ಅಂತೇಳಿ. ಈಗ ನನ್ನ ಅಭಿಪ್ರಾಯ, ನಾನೇನಂದೆ, 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ಬೇಕಂತ ನಾನು ಹೇಳಿದ್ದೀನಿ. ಹಂಗಂಗೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಬಟ್ ಪದೇ ಕ್ರಾಂತಿಗಳ ವಿಚಾರ ಮಾತಾಡ್ತಾರೆ ಸರ್. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಸಂಕ್ರಾಂತಿ ಅಂತಾರೆ. ಈಗ ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಕ್ರಾಂತಿ ಆಯಿತು, ಈಗ ಸಂಕ್ರಾಂತಿ ಕ್ರಾಂತಿ ಅಂತಾರೆ. ಏನೇನು ಯಾವ ಕ್ರಾಂತಿನೂ ಆಗಲ್ಲ, ಏನೇನು ಆಗಲ್ಲ. ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಬಟ್ 5 ವರ್ಷ CM ಆಗಿರ್ತಾರೆ ಸರ್. ಖಂಡಿತ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಇವ್ರದ್ದು ದೆಹಲಿಗೆ ಹೋಗಿದ್ದಾರೆ ಸರ್. ಇಲ್ಲ, ಅವರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು. ಅವರು ಇದಕ್ಕಂತ ಇಲ್ಲ, ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು. ಥ್ಯಾಂಕ್ ಯು. ಇದಿಷ್ಟು ಸಚಿವರಂತಹ ಜಮೀರ್ ಅಹಮದ್ ಖಾನ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.